ನಮಸ್ಕಾರ ವೀಕ್ಷಕರೇ, ಸೆವೆಂತ್ ಗೇರ್ಗೆ ಸ್ವಾಗತ. ನಾಳೆ ಅಂದರೆ ಫೆಬ್ರವರಿ 3 ವಸಂತ ಪಂಚಮಿ, ಒಂದು ವಿಶೇಷವಾದ ದಿನ. ಮಾಘ ಶುಕ್ಲ ಪಂಚಮಿಯ ದಿನವಾದ ನಾಳೆ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಕುಂಭಮೇಳದಲ್ಲಿ ಪವಿತ್ರ ಸ್ನಾನ ಮಾಡಲು ಶುಭ ದಿನ ಎಂದೇ ಹೇಳಲಾಗುತ್ತಿದೆ. ಸರಸ್ವತಿ ಜಯಂತಿ ಎಂದು ಹೇಳಲಾಗುವ ಈ ದಿನ ಯಾವುದೇ ಶುಭ ಕಾರ್ಯಗಳಿಗೆ ಉತ್ತಮ ದಿನವಾಗಿದೆ. ಹಾಗೂ ಈ ದಿನದಂದು ಯಾವುದೇ ಗಳಿಗೆ ಮುಹೂರ್ತ ನೋಡದೆ ಶುಭ ಕಾರ್ಯಗಳನ್ನು ಮಾಡಬಹುದು. ಈ ದಿನದ ಹಿನ್ನೆಲೆಯನ್ನು ಹೇಳುವುದಾದರೆ, ಬ್ರಹ್ಮದೇವರು ಭೂಮಿಯನ್ನು ಸೃಷ್ಟಿಸಿದ ನಂತರ ಭೂಮಿಯಲ್ಲಿ ಬರೀ ನಿಶ್ಶಬ್ದತೆ ಇರುತ್ತದೆ. ಆಗ ತನ್ನ ಕಮಂಡಲದಿಂದ ಭೂಮಿಯ ಮೇಲೆ ನೀರನ್ನು ಚಿಮುಕಿಸಿ ಸರಸ್ವತೀ ದೇವಿಯನ್ನು ಸೃಷ್ಟಿಸಿ ಆಕೆಗೆ ವೀಣೆಯನ್ನು ನುಡಿಸಲು ಹೇಳುತ್ತಾರೆ. ಆಗ ದೇವಿಯ ವೀಣೆಯು ನುಡಿಸಿದಾಗ ಆ ನಾದಕ್ಕೆ ಒಮ್ಮೆಲೆ ಭೂಮಿಯು ಕಂಪಿಸುತ್ತದೆ. ಆಗ ಮರಗಿಡಗಳ ಚರಪರ, ಹಕ್ಕಿಗಳ ಚಿಲಿಪಿಲಿ, ನೀರಿನ ಕಲರವ, ಪ್ರಾಣಿಗಳ ಚಟುವಟಿಕೆಯ ಸದ್ದುಗಳು ಭೂಮಿಯ ಮೇಲೆ ಉದ್ಭವವಾಗುತ್ತದೆ ಎಂದು ಹಿಂದೂ ಪುರಾಣಗಳಲ್ಲಿ ಹೇಳಲಾಗಿದೆ. ಈ ದಿನದಂದು ದೇವಿಯ 3 ರೂಪಗಳಲ್ಲಿ ಒಂದಾಗಿರುವ ಶಾರದಾ ದೇವಿಯ ಆರಾಧನೆಯನ್ನು ಮಾಡಿ ಅಧ್ಯಯನ, ಶಿಕ್ಷಣ, ಕಲೆ, ಕ್ರೀಡೆ ಹಾಗೂ ಇತರ ಕ್ಷೇತ್ರಗಳಲ್ಲಿ ಸಫಲತೆಗಾಗಿ ಪ್ರಾರ್ಥಿಸುತ್ತಾರೆ. ಬಿಳಿ, ಹಳದಿ ಬಣ್ಣದ ವಸ್ತ್ರವನ್ನು ಧರಿಸುವುದು, ಗಾಳಿಪಟ ಹಾರಿಸುವುದು, ಅಕ್ಷರಾಭ್ಯಾಸ ಮಾಡಿಸುವುದು, ಉದ್ಯಮವನ್ನು ಶುರು ಮಾಡುವುದು ಈ ದಿನದಂದು ವಿಶೇಷವಾಗಿ ನಡೆಯುತ್ತಿದೆ. ಪಶ್ಚಿಮ ಬಂಗಾಳ, ತ್ರಿಪುರ, ಹರಿಯಾಣ ಮತ್ತು ಒರಿಸ್ಸಾ ರಾಜ್ಯಗಳಲ್ಲಿ ವಸಂತ ಪಂಚಮಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ತಾಯಿ ಸರಸ್ವತಿ ದೇವಿಯು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ಬೇಡಿಕೊಂಡು ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಮತ್ತೆ ಸಿಗೋಣ.